ಓದಿ ಸಂಭಾಷಣೆ ಅಂದ್ರಂತೆ. ಇವರಿದ್ದರು ಭಾರ್ಗವ ಸರ್ಗೆ ಹೇಳ್ತಾರಂತೆ ತಗೊಂಬ ಫೈಲ್ನ ಅಂತ ತಂದು ಕೊಟ್ರೆ ಅಲ್ಲಿ ಏನೂ ಇಲ್ಲವಂತೆ, ಫೈಲ್ ಖಾಲಿ. ಇವ್ರೇನು ಮಾಡಿದ್ರು ಪ್ರೊಡ್ಯೂಸರ್ ಅದ್ರ ತೆಗೆದು ಇವತ್ತಿನ ಸೀನ ನೋಡಿ ಸಂಭಾಷಣೆ ಹಿಂಗೆ ಬರುತ್ತೆ ಅಂತ ಖಾಲಿ ಇದನ್ನ ಓದ್ಕೊಂಡು ಹೋದ್ರಂತೆ ಸಂಭಾಷಣೆನ. ಇವ್ರು ಇಲ್ಲಿದೆ ಎಲ್ಲ ಇವ್ರಿಗೆ ಆಶ್ಚರ್ಯ ಅಂತ. ಆಮೇಲೆ ಅವ್ರಿಗೆ ಪ್ರೊಡ್ಯೂಸರ್ ಖುಷಿಯಾಗಿ ಗುರುಗಳೇ ತುಂಬಾ ಚೆನ್ನಾಗಿದೆ, ಇದನ್ನ ನಾನು ಫೈನಲೈಸ್ ಮಾಡಿ ಶೂಟಿಂಗ್ ಮಾಡ್ಬೋಣ ನಾಳೆಯಿಂದ ರೆಡಿ ಅಂತ ಅವ್ರು ಹೋದ್ರಂತೆ. ಈಗ ಇವರಿದ್ದರು ಚಿಕ್ಕಪ್ಪ ಏನೂ ಇಲ್ವಲ್ಲ ಇದರಲ್ಲಿ, ಈಗ ನಾನು ಏನು ಹೇಳಿದೆ ಇಷ್ಟದ್ದು ಬರ್ಕೋ ಅಂದ್ರು. ಸತೀಶ್ ಚಂದ್ರ ಅವರೇ, ಕಳೆದ ಸಂಚಿಕೆಯಲ್ಲಿ ನೀವು ಹುಣಸೂರು ಕೃಷ್ಣಮೂರ್ತಿಯವರ ಬಗ್ಗೆ ಒಂದು ಡಾಕ್ಟರೇಟ್ ಮಾಡೋದಕ್ಕೆ ನಿಮಗೆ ಪ್ರೇರಣೆ ಹೇಗೆ ಸಿಕ್ತು, ಅದಕ್ಕೆ ಹಿನ್ನೆಲೆಯಾಗಿ ನಿಮ್ಮ ಬಾಲ್ಯ ಯೌವನ ನಂತರದ ದಿನಗಳಲ್ಲಿ ನೀವು ವಿದ್ಯಾಭ್ಯಾಸ ಜೊತೆಗೆ ಅಧ್ಯಾಪನ ವೃತ್ತಿಯನ್ನು ಕೈಗೊಂಡ್ರಿ. ಆಗ ಕೂಡ ನಿಮಗೆ ಸಿನಿಮಾದ ಒಂದು ಆಸಕ್ತಿ ಹೋಗಲಿಲ್ಲ, ಅದಕ್ಕೆ ಹಲವರ ಒಂದು ಪ್ರೇರಣೆ ಇತ್ತು. ಇದೆಲ್ಲವನ್ನು ವಿಶದವಾಗಿ ಹೇಳಿದಿರಿ. ಈ ಕೆಲಸ ಪ್ರಾರಂಭ ಮಾಡಿದ್ರಿ, ಯಾರೋ ಒಬ್ಬರು ಮಾರ್ಗದರ್ಶನ ಕೊಟ್ಟರು, ಪ್ರಹ್ಲಾದ್ ರಾಯರ್ ಸಿಕ್ಕಿದ್ರು, ಶ್ರೀಧರ್ ಮೂರ್ತಿಗಳು ಸಿಕ್ಕಿದ್ರು. ಅಲ್ಲಿಂದ ಮುಂದಕ್ಕೆ ಹೇಗೆ ಹೆಜ್ಜೆಗಳನ್ನು ಇಡ್ತಾ ಹೋದ್ರಿ? ನಾನು ಕೆಲಸ ಶುರುವಾಯಿತು. ಅದಕ್ಕಿಂತ ಮುಂಚೆ ನಾವು ಒಂದು ಸಿನಾಪ್ಸಿಸ್ ಅಂತ ಮಾಡ್ಕೋಬೇಕು ನಾವು PhD ಮಾಡುವಾಗ. ಅಂದರೆ ಯಾವ್ಯಾವ ಅಧ್ಯಾಯಗಳ ರೂಪದಲ್ಲಿ ಇದನ್ನು ಪ್ರೆಸೆಂಟ್ ಮಾಡ್ತೀವಿ ಅಂತ ಒಂದಾಯಿತು. ನಾನು ಇದಕ್ಕೊಂದು 8 ಅಧ್ಯಾಯಗಳನ್ನಾಗಿ ವಿಭಾಗ ಮಾಡಿಕೊಂಡು ವಿಷಯಗಳನ್ನು ಸಂಗ್ರಹಿಸ್ತಾ ಹೋದೆ. ಬೇಸಿಕ್ಕಾಗಿ ಇವರಿಬ್ಬರು ನನಗೆಲ್ಲ ಇನ್ಪುಟ್ಸ್ ಕೊಟ್ಟರು ಕೆಲವು. ಆನಂತರ ನಾನು ಭೇಟಿ ಯಾರನ್ನು ಮಾಡಬೇಕು, ನೇರವಾಗಿ ಹುಣಸೂರು ಕೃಷ್ಣಮೂರ್ತಿಗಳ ಒಡನಾಟದಲ್ಲಿದ್ದವ್ರನ್ನ ಭೇಟಿ ಮಾಡಿದ್ರೆ ಕೆಲವು ವಿಷಯಗಳು ಸಿಕ್ಕುತ್ತೆ ಅಂತ ಗೊತ್ತಿದ್ದರಿಂದ ನಾನು ಆರಂಭದಲ್ಲಿ ಖ್ಯಾತ ನಿರ್ದೇಶಕರಾಗಿರುವಂತಹ ಭಾರ್ಗವ ಸರ್ ಅವ್ರನ್ನ ಭೇಟಿ ಮಾಡಬೇಕು ಅಂತ ಅಂದ್ಕೊಂಡು ನಾನು ಅವ್ರಿಗೆ ಫೋನ್ ಮಾಡಿದೆ. ಅವರ ಸೋದರನ ಮಗ ಹುಣಸೂರು ಕೃಷ್ಣಮೂರ್ತಿಯವರ ಅಣ್ಣನ ಮಗ. ಮತ್ತು ಹುಣಸೂರು ಕೃಷ್ಣಮೂರ್ತಿಯವ್ರ ಮನೇಲೆ ಬೆಳೆದಿದ್ದವರು. ತುಂಬ ಅವರು ಯಾವಾಗಲೂ ಹೇಳ್ತಿರ್ತಾರೆ ನನಗೆ, ಅವರು ಎಷ್ಟು ಇವತ್ತು ಏನಾರ ನಾನು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿದರೆ, ಸಾಧನೆ ಮಾಡಿದರೆ ಅದಕ್ಕೆ ಹುಣಸೂರು ಕೃಷ್ಣಮೂರ್ತಿಗಳ ಮೂಲ ಕಾರಣ. ನಮ್ಮ ಚಿಕ್ಕಪ್ಪ ತುಂಬ ಪ್ರೀತಿ ಗೌರವಗಳಿಂದ ಅವ್ರು ನೆನೆಸ್ಕೋತಾರೆ. ನಾನು ಆಮೇಲೆ ನನಗೆ ಯಾರು ಸಿನಿಮಾದವ್ರ ಪರಿಚಯ ಇಲ್ಲ ಅಂತ ಬೇರೆ ಹೇಳಿದೆ. ಆಮೇಲೆ ನಂದು ಇನ್ನೊಂದು ಸ್ವಭಾವ ಏನು, ಸ್ವಲ್ಪ ಸಂಕೋಚ ಜಾಸ್ತಿ. ನಾನು ತುಂಬ ದೊಡ್ಡವ್ರನ್ನ ಹೇಗೆ ಮಾತಾಡ್ಸೋದು, ಹೊರಗೆ ನಾನು ಏನು ಅಂತ ಮಾತಾಡ್ಸೋದು, ನನಗೆ ಯಾವ ಸ್ಥಾನನೂ ಇಲ್ಲ. ನಾನೊಬ್ಬ ಸಾಮಾನ್ಯವಾದ ಚಿತ್ರ ಪ್ರೇಮಿ, ಚಿತ್ರವನ್ನು ನೋಡೋನು. ಈ ಕೆಲಸಕ್ಕೆ ಕೈ ಹಾಕ್ಬಿಟ್ಟಿದ್ದೀನಿ. ಇದು ಅಗಾಧವಾದ ಕೆಲಸ. ಇದು ನನ್ನ ಕೆಲಸ ಸಾಧ್ಯವ ಅಂತ ಒಂದೊಂದ್ಸರಿ ಅನಿಸಿದ್ರು ಮನೆಯಲ್ಲಿ ಎಂಕರೇಜ್ ಮಾಡ್ತಾ ಇದ್ರು, ಇಲ್ಲ ಧೈರ್ಯವಾಗಿ ಮಾಡು ಅಂತ. ನಮ್ಮ ಗೈಡ್ ರಾಜಶೇಖರ್ ಸರ್ ಅವರು ಅಷ್ಟೇ, ಧೈರ್ಯವಾಗಿ ಮಾಡೋದು ನಿಂದ ಆಗುತ್ತೆ ಅಂತ ಹೇಳಿದ್ರು. ಸರಿ, ನಾನು ಭಾರ್ಗವ ಸರ್ಗೆ ಫೋನ್ ಮಾಡಿದೆ. ಸರ್, ನಾನು ಹೀಗೆ ಇಂಥವನ್ನಂತೆಲ್ಲ ಪರಿಚಯ ಹೇಳ್ಕೊಂಡು, ನಾನು ನಿಮ್ಮ ಹುಣಸೂರು ಪಕ್ಕ ಇರೋ ಪ್ರಿಯಾಪಟ್ಟಣದವನು ಸರ್, ನಾನು ಹುಣಸೂರು ಕೃಷ್ಣಮೂರ್ತಿಯವ್ರ ಬಗ್ಗೆ PhD ಮಾಡ್ತಾ ಇದ್ದೀನಿ ಅಂದಾಗ ತುಂಬ ಖುಷಿಪಟ್ಟರು. ತುಂಬ ಒಳ್ಳೆಯ ಕೆಲಸ ಮಾಡ್ತಿದ್ರಿ, ನನ್ನಿಂದ ಏನಾಗಬೇಕು ಸರ್, ನಾನು ನಿಮ್ಮನ್ನು ಒಂದ್ಸಲಿ ಖುದ್ದಾಗಿ ಭೇಟಿ ಮಾಡಬೇಕು ಅಂತ ಅನಿಸಿದೆ ಸರ್. ನನಗೆ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅಂದರೆ, ನೀವೊಂದು ಕೆಲಸ ಮಾಡಿ. ಆವಾಗ ಗಂಡುಗಲಿ ಕುಮಾರರಾಮ ಶೂಟಿಂಗ್ ನಡೀತಿತ್ತು ಬೆಂಗಳೂರಿನ ಅಭಯನಾಡು ಸ್ಟುಡಿಯೋದಲ್ಲಿ. ನೀವು ನೇರವಾಗಿ ಸ್ಟುಡಿಯೋಗೆ ಬನ್ನಿ, ಇಂಥ ದಿನ ನಾನು ನಿಮಗೆಲ್ಲ ಸಿಗ್ತೀನಿ. ನಾನು ಕೇಳಿದೆ, ಸರ್ ನನ್ನನ್ನು ಒಳಗೆ ಬಿಡ್ತಾರಾ ಸ್ಟುಡಿಯೋದಲ್ಲಿ? ನಾನು ಏನು ಅಂತ ಹೇಳ್ಕೊಳ್ಳಿ ಸರ್, ನೀವೇನು ಹೇಳ್ಬೇಡಿ, ನನ್ನ ಹೆಸರು ಹೇಳಿ ಸ್ಟುಡಿಯೋಗೆ ಬನ್ನಿ, ಒಳಗೆ ಬಿಡ್ತಾರ, ನಾನು ಹೇಳಿರ್ತೀನಿ ಅಂದರು. ಅವ್ರು ಹೇಳಿ ಸಮಯಕ್ಕೆ ಹೋದೆ. ಪಿರಿಯಾಪಟ್ಟಣದಿಂದ ಬೆಂಗಳೂರಿಗೆ ಬಂದೆ. ನಾನು ಸ್ಟುಡಿಯೋಗೆ ಹೋದೆ. ತುಂಬ ಪ್ರೀತಿಯಿಂದ ನಾನು ಅಪ್ಕೊಂಡು, ಅಣ್ಣ ಬನ್ನಿ, ಎಷ್ಟು ಗೌರವದಿಂದ ಅವ್ರು ಮಾತಾಡಿಸ್ತಾರೆ ಅಂದರೆ ತುಂಬಿದ ಕೊಡ ಹೊಗಳ್ದಂಗಾಗುತ್ತೆ. ಆದರೆ ಅದು ಇರೋ ವಿಚಾರ ತುಂಬ ಅವರು ಖುಷಿಪಟ್ಟು, ಬನ್ನಿ ಕೂತ್ಕೊಳ್ಳಿ ಅಂತೆಲ್ಲ ಫಸ್ಟು ಕಾಫಿ ಕುಡೀರಿ ಅಂತ ಎಲ್ಲ ಕಾಫಿ ಎಲ್ಲ ಕೊಡಿಸಿದ್ರು. ಕಾಫಿ ಕೊಡ್ಕೊಂಡು ಏನು ಅಂದರು, ಸರ್ ಹಿಂಗಿಂಗೆ ಅಂತ ತೋರಿಸ್ದೆ. ನಾನು ಸಿನಾಪ್ಸಿಸ್ ಮಾಡಿಕೊಂಡ್ರು. ತುಂಬ ಒಳ್ಳೆ ಸಿನಾಪ್ಸಿಸ್ ಮಾಡಿದಿರಿ, ಆಯಿತು. ಇದಕ್ಕೆ ನನ್ನಿಂದ ಏನಾಗಬೇಕು ಸರ್? ನನಗೆ ನಮ್ಮ ಹುಣಸೂರು ಕೃಷ್ಣಮೂರ್ತಿಗಳ ಬಗ್ಗೆ, ಒಡನಾಟದ ಬಗ್ಗೆ, ಅವರ ಸಿನಿಮಾಗಳ ಬಗ್ಗೆ ದಯವಿಟ್ಟು ಹೇಳಿ ಸರ್. ಆದಷ್ಟು ವಿಚಾರಗಳನ್ನ ಅಲ್ಲಿ ಹೇಳಿದ್ರು. ಮಧ್ಯೆ ಅವರು ಶೂಟಿಂಗಿನ ಬಿಡುವಿನ ಸಮಯದಲ್ಲಿ ನಾನು ಶೂಟಿಂಗ್ ಹತ್ತಿರದಿಂದ ನೋಡ್ದಂಗೆ ಆಯಿತು, ಕೂತಿರ್ತಾ ಇದ್ದೆ. ಆನಂತರ ಅವ್ರು ಫ್ರೀ ಆದಾಗ ಬಂದು ಕೆಲವು ವಿಷಯಗಳನ್ನ ಪ್ರಸ್ತಾಪ ಅವ್ರು ಹೇಳೋದನ್ನ ನೀವು ಬರ್ಕೊಂಡೆ. ಯಾಕಂದ್ರೆ ಅವಾಗ ಇನ್ನೂ ಅಷ್ಟಾಗಿ ಮೊಬೈಲು ಇವೆಲ್ಲ ಏನೋ ಇದಿರಲಿಲ್ಲ, ಇನಿಷಿಯಲ್ ಸ್ಟೇಜು. ನಾನು ಬರ್ಕೊಂಡೆ, ಪಾಯಿಂಟ್ಸ್ ಮಾಡ್ಕೋತಾ ಇದ್ದೆ. ಆನಂತರ ಅವತ್ತು ಸಂಜೆ 5-5:30ವರೆಗೂ ಸ್ಟುಡಿಯೋದಲ್ಲಿದ್ದೆ. ಪ್ರತಿ ವಿಚಾರಗಳನ್ನ ಹೇಳಿದ್ರು. ಆಮೇಲೆ ಅಲ್ಲೇ ಊಟನೂ ಆಯಿತು, ತಿಂಡಿನೂ ಆಯಿತು. ಆಮೇಲೆ ಬೀಳ್ಕೊಟ್ರು, ಸರ್ ಹೋಗಿ ಬರ್ತೀನಿ ಅಂತ. ನೀವು ಇನ್ನೊಂದು ದಿನ ಮನೆಗೆ ಬನ್ನಿ ಅಂದರು.
ಬಸವೇಶ್ವರ ನಗರದ ಮನೆಗೆ ಸರಿ. ಖಂಡಿತ ಬನ್ನಿ. ಆಯಿತು ಸರ್, ನಿಮ್ಮೆಲ್ಲ ಶೂಟಿಂಗ್ ಎಲ್ಲ ಮುಗಿಸ್ಕೊಳ್ಳಿ ಸರ್, ಫ್ರೀ ಆದಾಗ ನಾನು ಖಂಡಿತ ಬರ್ತೀನಿ ಇಂದ. ಸರಿ, ಇನ್ನೊಂದು ದಿನ ಒಂದು ತಿಂಗಳು 2 ತಿಂಗಳು ಬಿಟ್ಕೊಂಡು ಅವನ ಮನೆಗೆ ಹೋದೆ. ಬಸವೇಶ್ವರ ತುಂಬ ಪ್ರೀತಿಯಿಂದ ನನ್ನ ಬರಮಾಡಿಕೊಂಡು ವಿಶ್ವಾಸದಿಂದ ಮಾತಾಡಿಸಿ ಅಲ್ಲೂ ಹಲವಾರು ವಿಷಯಗಳನ್ನ ಹಂಚ್ಕೊಂಡ್ರು. ಹುಣಸೂರು ಕೃಷ್ಣಮೂರ್ತಿಗಳು ಅಂದರೆ ನಮಗೊಂದು ರೀತಿ ಗುರುಗಳು ಹೌದು, ನಮ್ಮ ಚಿಕ್ಕಪ್ಪನೂ ಹೌದು. ನಾನು ಅವರಿಂದ ಶಿಷ್ಯವೃತ್ತಿ ಮಾಡಿ ಯಾವ ಮಟ್ಟಕ್ಕೆ ಬಂದೆ ಅಂತನೂ ಎಲ್ಲ ವಿವರಗಳನ್ನ ಕೊಡ್ತಾ ಬಂದರು. ನಾನು ನನಗೆ ಗೊತ್ತಿರೋ ಕೆಲವು ವಿಷಯಗಳನ್ನ ಅಥವಾ ನನಗೆ ಬಂದಿರೋ ಡೌಟ್ಸ್ಗಳನ್ನ ಕೇಳ್ಕೊತಾ ಇದ್ದೆ. ಅವ್ರಿಗೆ ಅದಕ್ಕೆ ತುಂಬ ಚೆನ್ನಾಗಿ ಅವ್ರಿಗೆ ಉತ್ತರ ಎಲ್ಲ ಕೊಟ್ಟವರು. ಮುಂದುವರಿರಿ, ಇನ್ನೂ ಹೆಚ್ಚಿಂದ ಏನಾರ ಬೇಕು ಅಂದರೆ ನಾನು ನಿಮಗೆ ಸಹಾಯ ಮಾಡ್ತೀನಿ ಅಂದರು. ಆನಂತರ ನಾನು ಸರ್ ಅವರು ಬರೆದಿರೋದು ಏನಾರ ಇದೆಯಾ ಅಂತ ಒಂದು ಹಸ್ತಪ್ರತಿದು ಒಂದು ಇದನ್ನು ಕೊಟ್ಟರು, ಸಂಭಾಷಣೆ ಬರೆದಿರೋ ಒಂದು ಶೀಟ್ನ. ಅದು ಕುಮಾರರಾಮದ್ದು ಇದೇನೆ. ಹಿಂದೆ ಅವರು ಕುಮಾರರಾಮ ತೆಗಿಬೇಕು ಅಂತ ಒಂದು ಯೋಚನೆ ಇದ್ದಿದ್ದು, ಅದ್ರ ಬಗ್ಗೆ ಎಲ್ಲ ಅವ್ರು ಹೇಳಿ ಒಂದು ಕೊಟ್ಟರು. ನಂಗೆ ಬೇಕಾಗಿದ್ದು ಅವರ ಕೈ ಬರಹ ಯಾವ ರೀತಿ ಥೀಸಿಸಲ್ಲಿ ನಾನು ಹಾಕಿದೆ. ತುಂಬ ಸಂತೋಷದಿಂದ ನಾನು ಎಲ್ಲ ವಿಚಾರ ಎಲ್ಲ ಮಾಡಿಕೊಂಡು ವಾಪಸ್ ಬಂದೆ. ಆನಂತರ ಇನ್ನೂ ಹೆಚ್ಚಿನ ವಿಷಯಗಳನ್ನ ಸಂಗ್ರಹಿಸಬೇಕಾಗಿತ್ತು. ಮೈಸೂರಲ್ಲಿ ಭಾರ್ಗವ ಅವರು ಹೇಳಿದ ವಿಚಾರ ನಿಮಗೆ ಯಾವುದು ತುಂಬಾ ವಿಶೇಷ ಅಂತ ಅನ್ನಿಸ್ತು? ಹುಣಸೂರು ಕೃಷ್ಣಮೂರ್ತಿಗಳ ಶಿಸ್ತು, ಮತ್ತೆ ಅವರ ಬರವಣಿಗೆಯ ವೈಖರಿ, ಮತ್ತೆ ಭಾಷೆಯ ಮೇಲಿದ್ದೆ ಅವರ ಪ್ರಭುತ್ವ, ಆಮೇಲೆ ಅಧ್ಯಯನಶೀಲತೆ. ಅವರು ಹೈಸ್ಕೂಲ್ವರೆಗೂ ವಿದ್ಯಾಭ್ಯಾಸ ಮಾಡಿರೋದಷ್ಟೇ ಹುಣಸೂರವರು. ಆದರೆ ಸುಮಾರು ಭಾಷೆಗಳಲ್ಲಿ ಅವರಿಗೆ ಒಂದು ಪ್ರಾವೀಣ್ಯತೆ ಇತ್ತು. ಅವರು ಕನ್ನಡ ವಾಕ್ಚಿತ್ರ ಆರಂಭಕ್ಕೆ ಮುನ್ನನೇ ಸಿನಿಮಾ ಮೂಕಿ ಕಾಲದಿಂದಾನೇ ಅವರು ಡ್ರಾಮಾ ಕಂಪ್ನಿಗಳಲ್ಲಿ ಮಹಮ್ಮದ್ ಪೀರ್ ಅವ್ರ ಕಂಪ್ನಿಲಿ ಇದ್ದರು. ಆ ವಿಷಯಗಳ ಬಗ್ಗೆ ಹೇಳಿದ್ರು. ಅಲ್ಲಿ ನಾಟಕಗಳನ್ನ ಅವ್ರು ಬರೆದಿದ್ದು. ರಾಜಾ ಗೋಪಿಚಂದ್ ಅಂತ ನಾಟಕಗಳಿರ್ಬೋದು, ಗೌತಮ ಬುದ್ಧ ನಾಟಕಗಳು ಕೆಲವನ್ನ ಅದ್ರಲ್ಲಿ ಅಭಿನಯಿಸ್ತಾ ಇದ್ರಂತೆ. ರಾಜಾ ಗೋಪಿಚಂದ್ ಇವರೇ ಬರೆದಿದ್ರಂತೆ ನಾಟಕನ. ಅದು ಗುಮ್ಮಿ ಕಂಪ್ನಿలో ಪ್ರದರ್ಶನ ಆಯಿತು. ಈಗ ಎಲ್ಲ ವಿಷಯಗಳನ್ನು ಅವರು ಸಿನಿಮಾಗೆ ಆಮೇಲೆ ಅವರು ಬಾಂಬೆಗೆ ಹೋಗಿದ್ದು. ಅಲ್ಲಿ ಅವರು ಹಲವಾರು ಜನನ ಭೇಟಿ ಮಾಡಿ ಅಲ್ಲಿ ಟ್ರೈನಿಂಗ್ ತಗೊಂಡಿದ್ದು. ಹೀಗೆ ಬಹಳ ಸ್ವಾರಸ್ಯ ಇದೆ ಅವ್ರದ್ದು. ಆಮೇಲೆ ಅವರು ಓದ್ತಾ ಇರುವಾಗಲೇ ಹೈಸ್ಕೂಲ್ನಲ್ಲಿ ನಾಟಕ ಮಾಡಿದ್ದು, ಆ ನಾಟಕಕ್ಕೆ ಬಹುಮಾನವನ್ನ ಪಡ್ಕೊಂಡಿದ್ದು. ಇದೆಲ್ಲ ಏನ್ ಅನ್ನಿಸ್ತು ಅಂದ್ರೆ ನಮ್ಗೆ ಯಾವುದೇ ಒಬ್ಬ ವ್ಯಕ್ತಿ ದಿಢೀರಂತ ಪ್ರಸಿದ್ಧಿಗೆ ಬರೋಕ್ಕಾಗಲ್ಲ. ಸಾಧನೆ ಅನ್ನೋದು ಒಂದ್ ದಿವಸಕ್ಕಾಗುವಂಥದ್ದಲ್ಲ. ಆಗ ಅನ್ನಿಸ್ತು ನನಗೆ, ನಿಜವಾಗ್ಲೂ ಸಾಧನೆ ಅಂತ ಹೇಳ್ತೀವಲ್ಲ, ಸಾಧನೆ ಅನ್ನೋದು ಸಣ್ಣ ವಿಷಯ ಅಲ್ಲ, ಹಲವಾರು ವಿಷಯಗಳ ಒಂದು ಸಂಗಮ. ಅದು ಜೀವನದ ಜೊತೆಗೆ ಹೋಗುತ್ತೆ. ಆಮೇಲೆ ಬಡತನ, ತುಂಬಾ ಶ್ರೀಮಂತ ಕುಟುಂಬದಿಂದ ಏನು ಬಂದಿಲ್ಲ, ಆದ್ರೂ ಕೂಡ ಅವರು ಆಸಕ್ತಿಯಿಂದ ಹೇಗೆ ಒಂದು ಸಿನಿಮಾ ರಂಗಕ್ಕೆ ಪ್ರವೇಶ ತಗೊಂಡ್ರು. ಆನಂತರ ಅವರು ಕೃಷ್ಣಲೀಲಾ ಚಿತ್ರದ ಮುಖಾಂತರ ಸಂಭಾಷಣೆಯನ್ನ ಅಥವಾ ಸಾಹಿತ್ಯ ಬರೆಯಕ್ಕೆ ಅವರು ಶುರು ಮಾಡಿದ್ದು. ಇವೆಲ್ಲ ಒಂದು ಬಹಳ ರೋಚಕವಾದಂತ ವಿಚಾರ. ಭಾರ್ಗವ ಅವರ ಜೊತೆಯಲ್ಲಿ ಹುಣಸೂರು ಕೃಷ್ಣಮೂರ್ತಿ ಅವರ ಯಾವ್ದಾದ್ರು ವಿಶೇಷ ಸಂದರ್ಭವನ್ನು ಹೇಳಿದ್ರ? ಹೌದು, ತುಂಬಾ ಒಂದು ಸ್ವಾರಸ್ಯ ಏನಂದ್ರೆ, ಒಂದು ಸಿನಿಮಾಕ್ಕೆ ಸಂಭಾಷಣೆ ಎಲ್ಲ ಸಿದ್ಧ ಆಗ್ತಾ ಇತ್ತಂತೆ. ದಿಢೀರಂತ ನಿರ್ಮಾಪಕರು ಒಂದಿನ ಬಂದರಂತೆ ಬೆಳಗ್ಗೆ. ಗುರುಗಳೇ, ಸಾಮಾನ್ಯ ಹುಣಸೂರು ಕೃಷ್ಣಮೂರ್ತಿ ಅವ್ರನ್ನ ಗುರುಗಳೇ ಅಂತ ಎಲ್ಲ ಕರೀತಿದ್ರು. ಗುರುಗಳೇ, ಸಂಭಾಷಣೆ ಎಲ್ಲ ಸಿದ್ಧ ಇದೆಯಾ? ಓ, ರೆಡಿ ಇದೆಯಲ್ಲ ಅಂದ್ರಂತೆ. ತಗೊಂಬನ್ನಿ ಫೈಲು, ಓದಿ ಸಂಭಾಷಣೆ ಅಂದ್ರಂತೆ. ಇವರಿದ್ದರು ಭಾರ್ಗವ ಸರ್ಗೆ ಹೇಳ್ತಾರಂತೆ, ತಗೊಂಬ ಫೈಲ್ನ ಅಂತ. ತಂದು ಕೊಟ್ರೆ ಇವ್ರಿಗೆ ಆಶ್ಚರ್ಯ ಭಾರ್ಗವ ಸರ್ಗೆ. ಅಲ್ಲಿ ಏನೂ ಇಲ್ಲವಂತೆ, ಆ ಫೈಲ್ ಖಾಲಿ. ಇವ್ರೇನ್ ಮಾಡಿದ್ರು, ಪ್ರೊಡ್ಯೂಸರ್ ಅದ್ರಿಗೆ ತೆಗೆದು ಇವತ್ತಿನ ಸೀನ ನೋಡಿ ಸಂಭಾಷಣೆ ಹಿಂಗೆ ಬರುತ್ತೆ ಅಂತ ಖಾಲಿ ಇದನ್ನ ಓದ್ಕೊಂಡು ಹೋದ್ರಂತೆ ಸಂಭಾಷಣೆನ. ಇಲ್ಲಿದೆ ಎಲ್ಲ ಇವ್ರಿಗೆ ಆಶ್ಚರ್ಯ ಅಂತ. ಆಮೇಲೆ ಅವ್ರಿಗೆ ಪ್ರೊಡ್ಯೂಸರ್ ಖುಷಿಯಾಗಿ, ಗುರುಗಳೇ ತುಂಬಾ ಚೆನ್ನಾಗಿದೆ, ಇದನ್ನ ನಾನು ಫೈನಲೈಸ್ ಮಾಡಿ ಶೂಟಿಂಗ್ ಮಾಡ್ಬೋಣ ನಾಳೆಯಿಂದ ರೆಡಿ ಅಂತ ಅವ್ರು ಹೋದಂತೆ. ಈಗ ಇವರಿದ್ದರು, ಚಿಕ್ಕಪ್ಪ ಏನೂ ಇಲ್ವಲ್ಲ ಇದರಲ್ಲಿ, ಈಗ ನಾನು ಏನು ಹೇಳಿದೆ ಇಷ್ಟೊತ್ತು ಬರ್ಕೋ ಅಂದ್ರು. ಅಂದ್ರೆ ಅವರಲ್ಲಿ ಇದ್ದಂತಹ ಒಂದು ಸಾಮರ್ಥ್ಯ ಆಯ್ತಲ್ಲ, ಆಶುಕವಿಗಳು ನಿಜವಾಗ್ಲೂ ಹೇಳಿದ್ರೆ ಅವರು. ನನಗೆ ಆಶ್ಚರ್ಯ ಆಗ್ಬಿಡ್ತು. ನಾವೊಂದು 25 ಸಲ ಓದ್ಕೊಂಡ್ರು ನಮಗೆಲ್ಲ ಮರ್ತೋಗಿರುತ್ತೆ. ಅಂತಾದ್ರಲ್ಲಿ ಅವರು ಇಡೀ ಸಂಭಾಷಣೆನ ಎಷ್ಟು ಚೆನ್ನಾಗಿ ಹೇಳಿದ್ರು. ಮತ್ತೆ ಅದನ್ನ ಇವರು ಹೇಗೆ ಕಾಪಿ ಮಾಡ್ಕೊಂಡ್ರು. ಅದೇ ಇವತ್ತು ನಾವು ಕಂಪ್ಯೂಟರ್ ಹಾರ್ಡ್ ಡಿಸ್ಕ್ ಅಂತೀವಿ, ಮನುಷ್ಯನೇ ಕಂಪ್ಯೂಟರ್, ಅವರ ಬ್ರೈನೇ ಹಾರ್ಡ್ ಡಿಸ್ಕ್. ಹೌದು, ಯಾಕೆಂದ್ರೆ ಅವ್ರು ಹೇಳ್ತಿದ್ರು ಭಾರ್ಗವ ಸರ್, ಸಿನಿಮಾನ ಮೊದಲು ನಿರ್ದೇಶಕ ತನ್ನಲ್ಲಿ ತಾನು ನೋಡ್ಕೋಬೇಕು, ಆನಂತರ ಅದು ನಮ್ಮ ತೆರೆ ಮೇಲೆ ತರಕ್ಕೆ ಸಾಧ್ಯ ಆಗೋದು. ಇದೊಂದು ಅದ್ಭುತ ಅನ್ನಿಸ್ತು ನನಗೆ. ಆಮೇಲೆ ಅವರು ಬರೆಯೋವಾಗಲೂ ಅಷ್ಟೇ ಪೇಪರ್ ತುಂಬಾ ಚೆನ್ನಾಗಿರ್ಬೇಕಂತ ಹುಣಸೂರು ಅವ್ರಿಗೆ. ಆಮೇಲೆ ಪೆನ್ನು ಅಷ್ಟೇನೆ ಸರಾಗವಾಗಿ ಬರ್ಕೊಂಡು ಹೋಗ್ತಿರ್ಬೇಕು, ಎಲ್ಲೂ ಇದಾಗಬಾರ್ದು, ಅದು ಸ್ಟ್ರಕ್ ಆಗಲ್ಲ. ಬಾಲ್ ಪೆನ್ ಇರಲಿಲ್ಲ, ನಾವೆಲ್ಲ ಶಾಲಾ ದಿನಗಳಲ್ಲಿ ಎಷ್ಟು ಕಷ್ಟಪಟ್ಟಿದೀವಿ. ಪೆನ್ ಹಾಕಿದ್ರು, ನಿಬ್ ಹಾಕಿದ್ರು ಇಂಕು ಅದೇ ಕೈನಲ್ಲಿ ಊಟ ಮಾಡ್ತಿದ್ವಿ. ಹೌದು ಸರ್, ಖಂಡಿತ ಅದು ನಮಗೂ ಆಗಿದೆ ಸುಮಾರು ಸಲ.
ಬಾಲ್ ಪೆನ್ ಬರುವವರೆಗೆ ನಮ್ ಕಷ್ಟ ಏನಿತ್ತು ಅಂತ ಇವತ್ತಿನ ಹುಡುಗರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅಂಥದ್ರಲ್ಲಿ ಅವರು ಒಂದು ಅಂತಂತ ಅದ್ಭುತಗಳನ್ನ ಸೃಷ್ಟಿ ಮಾಡಿದಾರಲ್ಲ ಸಿನಿಮಾದಲ್ಲಿ, ಅವರು ಎಷ್ಟು ಆ ಪೆನ್ನಿನ ಬಗ್ಗೆ ಗಮನ ಇಟ್ಕೋಬೇಕಾಗಿತ್ತು. ಆಮೇಲೆ ಅವ್ರೆಲ್ರಿಗೂ ಬಹಳ ಪ್ರೀತಿಯಿಂದ ಹೇಳ್ಕೊಡೋರು ವಿಷಯಗಳನ್ನ, ಅಥವಾ ನಿರ್ದೇಶನ ಮಾಡಬೇಕಾದ್ರೆ. ಆಮೇಲೆ ಸುಮಾರು ಜನ ನಟ ನಟಿಯರಿಗೆ ಕನ್ನಡ ಭಾಷೆಯನ್ನು ಅವ್ರು ಹೇಳ್ಕೊಟ್ಟಿದ್ದಾರೆ ಹುಣಸೂರವರು. ಅದೊಂದು ಭಾಳ ಸ್ವಾರಸ್ಯಕರವಾಗಿದೆ. ಮತ್ತೆ ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದವರು ಭಾರ್ಗವ ಸರ್ ಇರ್ಬೋದು, ಸಿ ವಿ ಶಿವಶಂಕರ್ ಅವರು, ಹೌದು, ಅವರು ಇವ್ರನ್ನ ಗುರುಗಳು. ಯಾಕೆಂದ್ರೆ ಅವರು ಸಿ ವಿ ಶಿವಶಂಕರ್ ಅವರನ್ನು ನಾನು ಭೇಟಿ ಮಾಡಿದ್ದೆ ಆನಂತರದ ದಿನಗಳಲ್ಲಿ. ಅವರು ಭಾಳ ಸ್ವಾರಸ್ಯವಾಗಿ ಅನೇಕ ವಿಷಯಗಳನ್ನ ಹುಣಸೂರವ್ರ ಬಗ್ಗೆ ಹೇಳಿದ್ರು. ಎಲ್ರಿಗೂ ಏನು ಅಂದ್ರೆ ನಾನು ಯಾರನ್ನೇ ಕೇಳಕ್ಕೆ ಹೋದ್ರು ಫಸ್ಟ್ ಕೈ ಮುಗಿಯೋರು, ಹುಣಸೂರವ್ರ ಬಗ್ಗೆ ಮಾಡ್ತಾ ಇದ್ದೀರಾ, ನಮ್ಮ ಗುರುಗಳ ಬಗ್ಗೆ ಮಾಡ್ತಾ ಇದ್ದೀರಾ. ಆಗ ಅನ್ನಿಸ್ತು ನನಗೆ, ಮನುಷ್ಯ ತನ್ನ ವೃತ್ತಿಯಿಂದ ಕೆಲಸ ಮಾಡಿ ಪ್ರಸಿದ್ಧನಾಗೋದು ಒಂದು, ವ್ಯಕ್ತಿತ್ವದಿಂದ ಹಿರಿದಾಗೋದಿದೆಯಲ್ಲ ಅದೆಷ್ಟು ಮುಖ್ಯ ಅಂತ ನನಗೆ ಹುಣಸೂರವ್ರನ್ನ ನೋಡಿದಾಗ ಅಥವಾ ಅವರ ವಿಚಾರಗಳನ್ನು ಕೇಳಿದಾಗ ಅನ್ಸಕ್ಕೆ ಶುರುವಾಯಿತು. ಒಬ್ಬ ನಿರ್ದೇಶಕ, ಕ್ಯಾಪ್ಟನ್ ಇದ್ದ ಹಾಗೆ ಇದನ್ನ ಹೇಳೋರು. ಅದು ಭಾರ್ಗವ ಸರ್ ಅಂತ ಅನೇಕ ವಿಚಾರಗಳನ್ನ, ಭಾರ್ಗವ ಅವರಿಂದಲೇ ನಿಮ್ಗೆ ಹೆಚ್ಚು ವಿಚಾರ. ಹೌದು, ಯಾರನ್ನು ಹೋಗಿ ಕೇಳಿದ್ರು ಫಸ್ಟ್ ಅವ್ರು ಹೇಳ್ತಾ ಇದ್ದೆ, ಸರ್ ನೀವು ಇದನ್ನ ವಿಷಯ ತಿಳ್ಕೋಬೇಕು ಹುಣಸೂರವ್ರ ಬಗ್ಗೆ ಅಂದ್ರೆ ಭಾರ್ಗವ ಸರ್ ಅವ್ರನ್ನ ಭೇಟಿ ಮಾಡಿ ಸರ್, ಅವರೇ ನಿಮಗೆಲ್ಲ ರಿಸೋರ್ಸ್ ಪರ್ಸನ್ ಅಂತ. ಯಾಕಂದ್ರೆ ಅಷ್ಟು ಅವ್ರ ಜೊತೆ ಪಳಗಿದ್ದಾರೆ. ರತ್ನಮಂಜರಿ ಕಾಲದಿಂದಲೇ, ರತ್ನಮಂಜರಿಯಿಂದಲೂ ಅವರು ಅಲ್ಲಿದ್ದಾರೆ. ಎಷ್ಟು ವಿಚಾರಗಳನ್ನ ಅವ್ರ ಮನೆಯಲ್ಲೇ ಇದ್ಕೊಂಡು, ಅವರು AMI ಎಲ್ಲ ಓದ್ಕೊಂಡು, ಓದೋದಕ್ಕೆ ಮದ್ರಾಸ್ ಹೋದ್ರು. ಇವ್ರ ಮನೇಲಿದ್ರು. ಆಮೇಲೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅಷ್ಟಾಗಿ ಕೂಡ ಅವರು ನಿರ್ದೇಶನಕ್ಕೆ ಬರೋದಕ್ಕೆ ಗಡಿಬಿಡಿ ಮಾಡಲಿಲ್ಲ. 13 ವರ್ಷ ಏನೋ ಅವರು ಅಸಿಸ್ಟೆಂಟ್ ತಗೊಂಡು ಆಮೇಲೆ ಸಿದ್ಲಿಂಗಯ್ಯನವ್ರ ಜೊತೆ ಇನ್ನು ಅನೇಕ ಜನಗಳ ಜೊತೆ ಅವರು ಒಳ್ಳೊಳ್ಳೆ ನಿರ್ದೇಶಕರ ಜೊತೆ ಕೆಲಸ ಮಾಡಿ ಆನಂತರ ಅವರು ಬಂದಿದ್ದು ಭಾಗ್ಯವಂತರು ಅವರು ತಗೋಬೇಕಾದ್ರೆ ಸಾಧನೆ ಇದೆಯಲ್ಲ ಭಾರ್ಗವ ಸರ್ದು. ಅವ್ರು ಹೇಳಿದ್ರು, ನಾವು ಏನೇ ಇವತ್ತು ಪ್ರಸಿದ್ಧಿ ಆಗಿದ್ರೋ ಅದಕ್ಕೆಲ್ಲ ಮೂಲ ಕಾರಣ ಹುಣಸೂರು ಕೃಷ್ಣಮೂರ್ತಿಗಳು. ಇನ್ನೇನು ನಿಜವಾಗ್ಲೂ ಅದೊಂದು ಭಾಳ ಅದ್ಭುತ ಅಂತ ಅನ್ನಿಸ್ತು ಸರ್. ಭಾರ್ಗವ ಸರ್ ನಿಜವಾಗ್ಲೂ ನನಗೆ ಮೊದಲಿಂದ ಕಡೆಯವರೆಗೂ ನನ್ನ ಪುಸ್ತಕ ಪ್ರಕಟಣೆ ಆಗೋವರೆಗೂ ನನಗೆ ಸಹಾಯ ಮಾಡಿ ಪುಸ್ತಕನೂ ಅವರು ಬಿಡುಗಡೆನೂ ಮಾಡಿಕೊಟ್ರು. ಅದು ಒಂದು ಅದ್ಭುತ ಅನ್ನಿಸ್ತು ನನಗೆ. ಭಾರ್ಗವ ಅವರನ್ನ ಬಿಟ್ರೆ ಮತ್ತೆ ಯಾರನ್ನ ಭೇಟಿ? ನಾನು ದ್ವಾರಕೀಶ್ ಸರ್ ಅವ್ರನ್ನ ಅವ್ರನ್ನ ಕೇಳುವಾಗ ಎಲ್ಲ ಸೋದರಿ ಮಗ ಅವ್ರು ಹೇಳಿದ್ರು, ನಮ್ಮ ಮಾವನ ಬಗ್ಗೆ ಭಾಳ ಖುಷಿ ಆಯ್ತು, ಬನ್ನಿ, ತುಂಬಾ ಪ್ರೀತಿ ವಿಶ್ವಾಸದಿಂದ ಮಾತಾಡಿಸಿ ಅವ್ರ ಮನೆಗೆಲ್ಲ ಹೋಗಿದ್ದೆ. ಅವರನ್ನು ಚಿತ್ರರಂಗಕ್ಕೆ ಇವರೇ ತಂದಿದ್ದು ವೀರಸಂಕಲ್ಪದ ಮುಖಾಂತರ. ಅವ್ರು ಹೇಳಿದ್ರು, ಹೇಗೆ ಮೊದಲು ರಾಜನ ಪಾತ್ರ ಹಾಕಿಸಿ ಸಿಂಹಾಸದ ಮೇಲೆ ಕೂರಿಸೋದೆ ಮೊದಲನೇ ಸೀನನ್ನ ನಮ್ಮ ಮಾವ ತೆಗೆದಿದ್ದು. ಆಮೇಲೆ ನಾವೆಲ್ಲ ಅವ್ರ ಮನೆಯಲ್ಲೇ ಇದ್ದಿದ್ದು. ಅವ್ರು ಒಂದ್ ಮಾತು ಹೇಳಿದ್ರು, ಎಲ್ರೂ ಭಾರ್ಗವ ಸರ್ ಅದೇ ಹೇಳಿದ್ರು, ದ್ವಾರಕೀಶ್ ಸರ್ ಹೇಳಿದ್ರು, ಇದನ್ನ ಹುಣಸೂರು ಛತ್ರ ಅಂತ ಕರೀತಿದ್ರಂತ ಅವ್ರ ಮನೆ. ಎಲ್ಲ ಇದ್ರು ಅವ್ರ ಮಂಡಿ. BM ವೆಂಕಟೇಶು, ರಾಜೇಶ್ ಅವರು, ದ್ವಾರಕೀಶು, CV ಶಿವಶಂಕರ್ ಅವರು, ಭಾರ್ಗವ ಅವರು, MP ಶಂಕರ್ ಅವರು, ಎಂತೆಂಥ ದಿಗ್ಗಜರು. ವಾಣಿಶ್ರೀ ಅವ್ರನ್ನ ಪರಿಚಯ ಮಾಡಿಸಿದ್ದು ಎಲ್ಲ ನೆನೆಸ್ಕೊಂಬಿಟ್ರೆ ಒಂದು ಯೂನಿವರ್ಸಿಟಿ ಥರನೇ ಅವರು ಹೇಳೋದಾದ್ರೆ ಹುಣಸೂರವ್ರು. ಅದು ಅವ್ರನ್ನ ಭೇಟಿ ಮಾಡಿದೆ. ದ್ವಾರಕೀಶ್ ಸರ್ ನನಗೆ ಸುಮಾರು ವಿಷಯಗಳನ್ನ ಆಮೇಲೆ ಅವ್ರು ಹೇಳಿದ್ರು, ನಾನು ಅವ್ರನ್ನ ಭೇಟಿ ಮಾಡೋ ಮೊದಲನೇ ದಿನನೇ, ನೀವು ಹುಣಸೂರವ್ರ ಬಗ್ಗೆ ಏನೇನು ತಿಳ್ಕೊಂಡಿದ್ದೀರಿ ಒಂದು ಸ್ವಲ್ಪ ಬ್ರೀಫ್ ಮಾಡಿದ್ರು. ಅಂದ್ರೆ ನಾನು ಏನ್ ಕೆಲಸ ಮಾಡ್ತೀನಿ ಬಿಡ್ತೀನಿ ಅನ್ನೋದನ್ನ ತಿಳ್ಕೋಬೇಕು. ಮತ್ತೆ ಹೇಳೋದೇನು, ನಾನು ಹೇಳಿದೆ, ಈ ಸಿನಾಪ್ಸಿಸ್ ತೋರಿಸ್ದೆ, ಆಮೇಲೆ ಎಲ್ಲ ವಿಷಯಗಳನ್ನ ಸಂಗ್ರಹಿಸಿದ್ದೀನಿ, ಇಂಥವ್ರನ್ನ ಭೇಟಿ ಮಾಡಿದ್ದೀನಿ ಅಂತ ಹೇಳಿದೆ. ತುಂಬ ಕೆಲಸ ಮಾಡಿದ್ದೀರಿ, ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ಮಾಡಿ ಹೇಳೋದು ಬೇಕಾದಷ್ಟು ವಿಷಯ ಇದೆ ಅವ್ರ ಬಗ್ಗೆ. ಸಮುದ್ರ ಅದು. ನಾವು ಏನೋ ಒಂದು ಹನಿ ತೊಗೊಂಡ್ಬಿಟ್ಟು ಇಡೀ ಇದನ್ನೇ ನಾನು ಇವತ್ತಿಗೂ ನಂಗೆ ಧೈರ್ಯ ಇಲ್ಲ, ಎಲ್ಲ ಹೇಳ್ಬಿಟ್ಟಿದ್ದೀನಿ ಅನ್ನೋ ಧೈರ್ಯ ಇಲ್ಲ ನನಗೆ. ಯಾಕೆಂದರೆ ಇದು ಆರಂಭದ ಹೆಜ್ಜೆ ಅಷ್ಟೇ ನಂದೇ ಹೊರತು ಇನ್ನೇನು ತುಂಬ ಅದ್ಭುತವಾಗಿ ಏನೋ ಮಾಡ್ಬಿಟ್ಟಿದ್ದೀನಿ ಅಂತ ಖಂಡಿತ ಅಲ್ಲ. ಯಾಕೆಂದರೆ ಇಲ್ಲಿ ಕ್ರಮಿಸ್ಬೇಕು ದಾರಿನ. ಗುರಿ ಎಲ್ಲೋ ಇದೆ, ನಾನಿನ್ನೂ ಪುಟ್ಟ ಹೆಜ್ಜೆಗಳನ್ನ ಇಡ್ತಾ ಇರೋದು. ಹಾಗೆ ಅದು ಮಹಾನ್ ವ್ಯಕ್ತಿಗಳ ಮುಂದೆ ಕೂತ್ಕೊಂಡು ಏನು ಪ್ರಶ್ನೆ ಕೇಳೋದು ನಾನು. ಭಾರ್ಗವ ಸರ್ ಅವರು ಎಂಥ ನಿರ್ಮಾಪಕರು, ನಿರ್ದೇಶಕರು, ಕಲಾವಿದರು, ಒಂದು ಅದ್ಭುತ ವಿದೇಶಗಳಲ್ಲೆಲ್ಲ ಹೋಗಿ ಚಿತ್ರೀಕರಿಸಿ ಅಂಥ ಒಂದು ಮೇರು ನಟರ ಮಧ್ಯೆ ನಾನು ಮುಂದೆ ನಿಂತ್ಕೊಂಡು ಏನು ಪ್ರಶ್ನೆ ಕೇಳೋದು. ಆಗ ಹೇಳಿದೆ, ಸರ್ ನಾನು ಈಗ ಗೊತ್ತಿರೋದಿಷ್ಟು ಹೇಳಿದ್ದೀನಿ, ದಯಮಾಡಿ ವಿಷಯ ಹೇಳಿ ಅಂತ ತುಂಬ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ಹೇಳಿದ್ರು ಸರ್. ಅವರು ಯಾವ ವಿಚಾರಗಳನ್ನು ಹೇಳಿದ್ರು? ಅವರು ಅದೇ ಹುಣಸೂರು ಅವ್ರನ್ನ ನಾನು ಹೇಗೆ ಅವ್ರನ್ನ ಭೇಟಿ ಅಂದರೆ ಸಿನಿಮಾ ಬರೋಕ್ಕೆ ಹೇಗೆ ಕಾರಣ ಆದರು. ಆಮೇಲೆ ಫಸ್ಟ್ ಅವ್ರು ಹೇಳಿದ್ರಂತೆ, ಓದ್ಕೊಂಡು ಬರಬೇಕು, ವಿದ್ಯಾಭ್ಯಾಸ ಮಾಡಿ. ನೋಡಿ ಅದು ಭಾಳ ಮುಖ್ಯ. ಯಾಕೆಂದರೆ ಅವ್ರ ಮಕ್ಕಳನ್ನು ಅವ್ರು ಚೆನ್ನಾಗಿ ಓದಿಸಿದ್ದಾರೆ. ವಿದ್ಯಾಭ್ಯಾಸನ ನೀವು ಅರ್ಧಕ್ಕೆ ಮಟುಗೊಳಿಸಿ ಬರಬಾರ್ದು, ವಿದ್ಯಾಭ್ಯಾಸ ಮಾಡಿ, ಆಮೇಲೆ ನಿಮ್ಮ ಕ್ಷೇತ್ರನ ಆಯ್ಕೆ ಮಾಡ್ಕೊಳ್ಳಿ ಅನ್ನೋದು ಹುಣಸೂರವರ ಧ್ಯೇಯ ಆಗಿತ್ತು.
ಎಲ್ಲರನ್ನೂ ಅವರು ಅದೇ ವಿಶ್ವಾಸದಿಂದ ಹೇಳ್ತಾ ಇದ್ರಂತೆ. ಯಾಕಂದ್ರೆ ವಿದ್ಯಾಭ್ಯಾಸನೂ ಮುಖ್ಯ ಮನುಷ್ಯನಿಗೆ. ಅದನ್ನು ಅವರು ಯಾವ ಕಾರಣಕ್ಕೂ ಬಿಡ್ತಿರಲ್ಲ. ಯಾಕಂದ್ರೆ ಅವ್ರ ಮಕ್ಕಳನ್ನ ಅಷ್ಟು ಕಷ್ಟಪಟ್ಟು ಬೋಧಿಸೋದಕ್ಕೆ ಅವರು ಸಿ ವಿ ಶಿವಶಂಕರ್ ಅವರು ಅದೇ ಹೇಳೋದು, ಅವ್ರ ಮಕ್ಕಳಿಗೆ ಪಾಠ ಹೇಳ್ಕೊಡ್ತಾ ಇದ್ರಂತೆ ಸಿ ವಿ ಶಿವಶಂಕರ್ ಅವರು. ಅದಕ್ಕೆ ಸಿ ವಿ ಶಿವಶಂಕರ್ ಅವರ ಗುರುಗಳೇ ಅಂತ. ನೋಡಿ ಹೇಗೆ ಒಬ್ಬರಿಂದ ಒಬ್ರಿಗೆ ಒಂದು ಅವಿನಾಭಾವ ಸಂಬಂಧ ಇರುತ್ತೆ ಅನ್ನೋದಕ್ಕೆ. ಹೌದು, ಅವತ್ತೆಲ್ಲ ಒಂದು ಮನೆಯವ್ರ ಥರ ರಾಜ್ಕುಮಾರ್ಗೆ ಬಾಲಕೃಷ್ಣ ಪಾಠ ಹೇಳ್ತಾರೆ. ಹಂಗೆ ನಿಜ ನಿಜ, ಒಬ್ಬರಿಂದ ಒಬ್ಬರು. ನೀವು ಹೇಳಿದ್ದು ಕೇಳ್ತೀನಿ. ಯಾಕಂದ್ರೆ ನಾವು ತಾಂತ್ರಿಕವಾಗಿ ವಿದ್ಯಾಭ್ಯಾಸ ಮಾಡ್ಬೋದು ಒಂದು ವಿಶ್ವವಿದ್ಯಾಲಯಗಳಲ್ಲಿ, ಆದರೆ ಈ ಥರ ಪಾಠಗಳನ್ನ ಯಾರು ಹೇಳ್ಕೊಡ್ತಾರೆ ನಮಗೆ? ಹೌದು, ಅವ್ರ ಸಿನಿಮಾಗಳ ಮುಖಾಂತರನೇ ಕಲಿಬೇಕು ನಾವು. ಆಮೇಲೆ ಅವತ್ತು ಇಡೀ ಚಿತ್ರರಂಗ ಮದ್ರಾಸಿನಲ್ಲಿ ನೆಲೆ ಬಿಟ್ಟಿದ್ದರಿಂದ ಇಲ್ಲಿಯ ಕಲಾವಿದರು, ತಂತ್ರಜ್ಞರು ಎಲ್ಲರೂ ಹೋಗಿ ಅಲ್ಲಿ ಮನೆಗಳು ಮಾಡ್ಕೊಂಡು ಅಲ್ಲಿ ಅವ್ರ ಬದುಕನ್ನ ಕಟ್ಕೊತಾ ಇದ್ದಿದ್ದರಿಂದ ಅವ್ರ ಮಕ್ಕಳಿಗೆ ಒಂದು ಇಲ್ಲಿ ಕರ್ನಾಟಕದಲ್ಲೇ ಬಿಟ್ಟು ಅವತ್ತು ಮೈಸೂರು ಬಿಟ್ಟು ಅವತ್ತು ಅಲ್ಲಿ ಓದಿಸ್ಬೇಕಾಗಿತ್ತು. ಇಲ್ಲ ಅಂದ್ರೆ ಮದ್ರಾಸಿಗೆ ಕರ್ಕೊಂಡು ಹೋದ್ರೆ ಅಲ್ಲಿ ವಿದ್ಯಾಭ್ಯಾಸಕ್ಕೆ ಕೆಲವು ಸಾರಿ ಕನ್ನಡ ಕಲೀಲಿ ಅನ್ನೋ ಒಂದು ಉದ್ದೇಶಕ್ಕೆ ಚಿತ್ರರಂಗದ ಒಳಗಡೆ ಇದ್ದ ವ್ಯಕ್ತಿಗಳಿಂದಲೇ ಹೇಳಿಸ್ತಾ ಇದ್ರು. ಖಂಡಿತ ತುಂಬಾ ಜನ ಮಾಡಿದ್ದಾರೆ. ಆಮೇಲೆ ಅಲ್ಲಿದ್ದಂಥ ಬಡತನ, ಅವರು ಮಗುಗೆ ಹಾಲಿನ ಡಬ್ಬ ತರೋದಕ್ಕೆ ಏನು ಒಂದ್ಸಲಿ ನಡ್ಕೊಂಡೇ ಹೋಗ್ಬಿಡೋರಂತೆ ಹುಣಸೂರು ಕೃಷ್ಣಮೂರ್ತಿ ಅವರು. ಎಷ್ಟೋ ಮೈಲಿ ನಡ್ಕೊಂಡು ಹೋಗಿ ಬಸ್ ಚಾರ್ಜ್ ಎಲ್ಲ ಕಷ್ಟ ದುಬಾರಿ ಆಗಿದ್ದ ಕಾಲದಲ್ಲಿ ಮಕ್ಕಳಿಗೆ ಹಾಲಿನ ಡಬ್ಬ ಎಲ್ಲ ತರುವಂಥದ್ದು, ಔಷಧಿ ತರುವಂಥದ್ದು ತುಂಬ ಕಷ್ಟಪಟ್ಟಿದ್ದಾರೆ ಅವರೆಲ್ಲ. ಇವತ್ತು ನಾವು ಸಿನಿಮಾ ನೋಡ್ಬಿಟ್ಟು ಖುಷಿ ಪಡ್ತೀವಿ, ಆದರೆ ಅವರು ಅದನ್ನ ಕಟ್ಟಾಗಿ ಅವರು ಮಾಡಿರೋ ಶ್ರಮ ನಿಜವಲ್ಲ. ನನಗನ್ನಿಸುತ್ತೆ ಇಂಥ ಒಂದು ಕೃತಿ ಕೆಲಸ ನಾವು ಮಾಡೋದ್ರಿಂದ ನಮ್ಮ ಜೀವನ ಸಾರ್ಥಕವಾಗುತ್ತೆ ಅಂತ ನನ್ನ ನಂಬಿಕೆ. ನಮ್ಮಿಂದೇನೋ ತುಂಬ ದೊಡ್ಡದಾಯಿತು, ನನಗೇನೋ ಒಂದು ಡಾಕ್ಟ್ರೇಟ್ ಬಂದಿರ್ಬೋದು, ಆದರೆ ಇವ್ರಿಗೆಲ್ಲ ಎಷ್ಟು ಡಾಕ್ಟ್ರೇಟ್ ಕೊಡ್ಬೇಕು ನಾವು ಇವ್ರ ಕೆಲಸಕ್ಕೆ? ನಾವು ಬೆಲೆನೇ ಕೊಡೋಕ್ಕಾಗಲ್ಲ ಹೇಳೋದಾದರೆ. ಇದು ತುಂಬ ನನಗೆ ಸ್ವಾರಸ್ಯಕರವಾಗಿ ನಡೀತು ಇವರಿಬ್ಬರ ವಿಚಾರದಲ್ಲಿ.